ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೇನ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಿಂಬೆಹಣ್ಣು ಇಲ್ಲದಲೇ ಇರುವಂತಹ ಅಡುಗೆ ಮನೆ ಇಲ್ಲ. ನಿಂಬೆಹಣ್ಣು ಅಡುಗೆ ಮನೆಯಲ್ಲಿ ಒಂದು ಅಗ್ರಗಣ್ಯ ಸ್ಥಾನ ಹೊಂದಿದೆ. ಯಾಕೆಂದರೆ ಯಾವುದೇ ಒಂದು ಅಡುಗೆ ತಯಾರಿಕೆಯಲ್ಲಿ ಸಸ್ಯಾಹಾರಿ ಇರ್ಬೋದು, ಮಾಂಸಾಹಾರಿ ಇರ್ಬೋದು, ಯಾವುದೇ ರೀತಿ ಒಂದು ಆಹಾರ ತಯಾರಿಕೆಯಲ್ಲಿ ನಿಂಬೆಹಣ್ಣಿನ ಪಾತ್ರ ಬಹು ಮುಖ್ಯವಾಗಿದೆ. ಹಾಗಾಗಿ ನೀವು ಯಾವುದೇ ಒಂದು ತಿಂಡಿ ತಿನಿಸು ಮಾಡಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ಆಹಾರ ತಯಾರಿಕೆಯಲ್ಲಿ ನಿಂಬೆಹಣ್ಣನ್ನು ಉಪಯೋಗಿಸ್ತೀರ. ಆದರೆ ನಿಂಬೆಹಣ್ಣಿನಲ್ಲಿ ಔಷಧೀಯ ಗುಣಗಳೇನಿದೆ, ಅದರಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಒಂದು ಅನುಕೂಲ ಇದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನಿಂಬೆಹಣ್ಣಿನಲ್ಲಿ ವೈಟಮಿನ್ ಸಿ, ಐರನ್, ಫಾಸ್ಫರಸ್ ಅಧಿಕವಾಗಿದೆ. ನಿಂಬೆಹಣ್ಣಿನಲ್ಲಿ ಆ್ಯಸಿಡ್ ಲೈಮ್ ಅಂತ ಒಂದು ಅಂಶ ಇದೆ, ಅಥವಾ ಇದನ್ನು ಸಿಟ್ರಸ್ ಆರಾಂಟಿಫೋಲಿಯಾ ಅಂತ ಕರೀತಾರೆ. ಇದು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ನಮ್ಮ ದೇಹಕ್ಕೆ ಹಲವಾರು ಪೋಷಕಾಂಶಗಳನ್ನು ಒದಗಿಸ್ತದೆ. ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಂಬೆಹಣ್ಣಿನಿಂದ ಯಾವ ರೀತಿ ಮನೆಮದ್ದು ಮಾಡ್ಕೋಬಹುದು ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿನಿತ್ಯ 1 ಲೋಟ, ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಉಗುರು ಬೆಚ್ಚನ ನೀರಿಗೆ ಅರ್ಧ ಹೋಳು ನಿಂಬೆಹಣ್ಣನ್ನು ರಸವನ್ನು ಹಿಂಡಿ ಅದನ್ನು ಚೆನ್ನಾಗಿ ಕಲ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಜೀರ್ಣಾಂಗದ ಸಮಸ್ಯೆಗಳಿದ್ದರೆ ಅದು ನಿವಾರಣೆ ಆಗ್ತದೆ. ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಅಜೀರ್ಣ, ಮಲಬದ್ಧತೆ ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇನ್ನು ಅತಿಯಾದ ಮಲಬದ್ಧತೆ, ಹೊಟ್ಟೆ ಕಟ್ಟಿರ್ತದೆ, ಮೋಷನ್ ಆಗಿರೋದಿಲ್ಲ, ಒದ್ದಾಡ್ತಾ ಇರ್ತಾರೆ, ಅಂಥ ಒಂದು ಸಂದರ್ಭದಲ್ಲಿ 1 ಲೋಟ ಉಗುರು ಬೆಚ್ಚಿನ ನೀರಿಗೆ ಅರ್ಧ ಹೋಳು ನಿಂಬೆ ರಸ ಹಾಗೂ 1/4 ಚಮಚ ಸೈಂಧವ ಲವಣ ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ 1 ಲೋಟ ಕುಡಿಯೋದ್ರಿಂದ ಈ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ತಲೆಯಲ್ಲಿ ಹೊಟ್ಟು, ಕಡಿತ, ತುರಿಕೆ ಇದ್ದ ಸಂದರ್ಭದಲ್ಲಿ ವಾರಕ್ಕೆ 1 ಬಾರಿ ನಿಂಬೆ ರಸವನ್ನು ತಲೆಗೆ ಬುಡಕ್ಕೆ, ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಚ್ಚಿ ತದನಂತರ ಸ್ನಾನ ಮಾಡೋದ್ರಿಂದ ತಲೆ ಕೂದಲಿನ ಹುಟ್ಟು ಹಾಗೂ ಕಡಿತ, ನವೆ ಈ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಇನ್ನು ಬೇಸಿಗೆಗಾಲದಲ್ಲಿ ತುಂಬಾ ಉಷ್ಣಾಂಶ ಜಾಸ್ತಿ ಇರ್ತದೆ, ಸುಸ್ತಿರ್ತಾರೆ, ಆಯಾಸ ಇರ್ತದೆ. ಹಾಗಾಗಿ ನಿಂಬೆಹಣ್ಣಿನ ಶರಬತ್ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹ ತಂಪಾಗ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಹಾಗೂ ಆಯಾಸ ಆಗೋದನ್ನು ತಪ್ಪಿಸ್ತದೆ. ಹಾಗೂ 1 ಚಮಚ ನಿಂಬೆ ರಸಗೆ 1/4 ಚಮಚ ಕಸ್ತೂರಿ ಅರಿಶಿಣ, ಈ ಒಂದು ಅರಿಶಿಣವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಪೇಸ್ಟ್ ಥರ ಮಾಡಿ ಮುಖಕ್ಕೆ ಲೇಪ ಮಾಡಿ ತದನಂತರ ಉಗುರು ಬೆಚ್ಚನ ನೀರಿನಲ್ಲಿ ಮುಖವನ್ನು ತೊಳೆಯೋದ್ರಿಂದ ಮುಖದ ಒಂದು ಕಾಂತಿ ಹೆಚ್ಚುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ, ಚರ್ಮಕ್ಕೆ ಒಂದು ಸ್ಟ್ರೆಂತ್, ಒಂದು ಶಕ್ತಿಯನ್ನು ಕೊಡ್ತದೆ ಹಾಗೂ ನಮ್ಮ ಚರ್ಮದ ಸೌಂದರ್ಯವನ್ನು ಹೆಚ್ಚುತ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಂಬೆಹಣ್ಣಿನಲ್ಲಿ ಕೇವಲ ಅಡುಗೆಗೆ ಮಾತ್ರ ಅಲ್ಲ, ಇದು ಸೌಂದರ್ಯವರ್ಧಕವೂ ಹೌದು, ಆರೋಗ್ಯಕ್ಕೆ ಹಲವಾರು ರೀತಿಯ ಉಪಯೋಗಗಳಿದೆ. ಜೀರ್ಣಕ್ರಿಯೆಯನ್ನು ಸರಿಯಾಗಿ ಮಾಡ್ತದೆ, ಮಲಬದ್ಧತೆ ನಿವಾರಣೆ ಮಾಡ್ತದೆ, ತಲೆ ಕೂದಲಿನ ಆರೋಗ್ಯವನ್ನು ಕಾಪಾಡ್ತದೆ, ಚರ್ಮದ ಸೌಂದರ್ಯವನ್ನು ಕಾಪಾಡ್ತದೆ. ಹೀಗೆ ಹಲವಾರು ರೀತಿಯ ಪ್ರಯೋಜನಗಳಿದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಂಬೆಹಣ್ಣಿನಿಂದ ಯಾವ ಮನೆಮದ್ದುವನ್ನು ಮಾಡ್ಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.